ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಸಿ ಕಸ ಒಣ ಕಸ ಎರಡನ್ನು ಬೇರ್ಪಡಿಸಿ ಕೊಡಿ ಅಂತ ಹೇಳಿದೆ ತಪ್ಪಾಗ್ಬಿಟ್ಟಿದೆ ನೋಡಿ. ದಾವಣಗೆರೆಯ ಮಹಬೂಬ್ ನಗರದಲ್ಲಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಲಾಗಿದೆ. ಪೌರ ಕಾರ್ಮಿಕ ಹಾಗೂ ಚಾಲಕ ಕರಿಬಸಪ್ಪ ಮೇಲೆ ರೌಡಿಸಂ ತೋರಿಸಿದ್ದಾರೆ. ಬೆಳಗ್ಗೆ ಕಸ ಸಂಗ್ರಹಿಸೋಕೆ ಗಾಡಿ ತಗೊಂಡು ಹೋಗಿದ್ರು ಕಾರ್ಮಿಕರು. ಮಗುವಿನ ಡೈಪರ್ ಕವರ್ ಬೇರೆ ಹಾಕಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಗಲಾಟೆ. ಪಾಪರಿ ಅವ್ರ ಮನುಷ್ಯರಲ್ವೇನ್ರಿ? ಪೌರ ಕಾರ್ಮಿಕರ ಮೇಲೆ ರೌಡಿಗಳಂತೆ ಬಂದು ಹಲ್ಲೆ ಮಾಡಿದಾರಂತೆ ಪುಡಾರಿಗಳು. ಹಲ್ಲೆ ಖಂಡಿಸಿ ಆಜಾದ್ ನಗರ ಠಾಣೆಯ ಮುಂಭಾಗ ಕಾರ್ಮಿಕರು ಈಗ ಜಮಾಯಿಸಿದ್ದಾರೆ. ಕಸ ಸಾಗಿಸೋ ಆಟೋಗಳನ್ನು ತಂದು ನಿಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಲ್ಲೆಕೋರರನ್ನು ಬಂಧಿಸೋವರೆಗೂ ನಾವು ಸ್ಥಳದಿಂದ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮಹಬೂಬ್ ನಗರ, ಆಜಾದ್ ನಗರ, ಶಿವನಗರದಲ್ಲಿ ಕೆಲಸ ಮಾಡೋಕೆ ಭಯ ಆಗುತ್ತೆ ನಮಗೆ. ನಮ್ಮಲ್ಲಿ ಪದೇ ಪದೇ ಹಲ್ಲೆ ಆಗ್ತಾ ಇದೆ, ಭದ್ರತೆನೇ ಇಲ್ಲ ನಮಗೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಪೌರ ಕಾರ್ಮಿಕರನ್ನ ನಮ್ಮ ಥರ ಮನುಷ್ಯರು ಅಂತ ಕನ್ಸಿಡರ್ ಮಾಡಿ. ಕಸ ತಗೊಂಡೋಗಕ್ಕೆ ಬಂದಿದ್ದಾರೆ ಅಂದ ತಕ್ಷಣ ಅವ್ರನ್ನ ಕಸಗಳ ರೀತಿಯಲ್ಲಿ ವರ್ತಿಸ್ಬೇಡಿ. ನಿಮ್ಮ ಮಕ್ಕಳು ಡೈಪರ್ನೆಲ್ಲ ಕೈ ಹಾಕೋ ಅವ್ರ ಹಣೆ ಬರ ಏನ್ರಿ? ಸ್ವಲ್ಪ ಬೇರ್ಪಡಿಸಿ ಅಂತ ಹೇಳಿದ್ದೆ ತಪ್ಪ. ಮೃಗಗಳಂತೆ ಆಡಬೇಡಿ. ನೀವು ಹೋಗಿ ಬೇರೆಯವ್ರ ಮನೆ ಮಕ್ಕಳು ಡೈಪರ್ನೆಲ್ಲ ಮುಟ್ಟಿ ನೋಡೋಣ, ಬೇರೆಯವ್ರ ಮನೆ ಬಾತ್ರೂಮ್ ತಳ್ಳಿರಿ ನೋಡೋಣ. ಕಸ ತಗೊಂಡೋಗಕ್ಕೆ ಬಂದಿದ್ದಾರೆ ಅಂದ್ರೆ ಕಸದ್ಗಿಂತ ಕಡೆಯ ಕಾಣ್ತೀರಿ. ಅವ್ರನ್ನ ಹೊಡೆಯಕ್ಕೆಲ್ಲ ಹೋಗ್ತಾರಂತೆ. ಬಿಡಬಾರ್ದು ಇಂಥ ಘಟನೆಗಳನ್ನ. ನೋಡಿ ಅಲ್ಲಿ ಈ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳೆಲ್ಲ ಸೇರ್ಕೊಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮ್ಗೆ? ವಾಹನ ಚಾಲಕರ್ರಿ ಮಾತಾಡೋದು. ಮಾಮೂಲಿ ಕೆಲಸಕ್ಕೆ ಯಾವ ರೀತಿ ಬರ್ತೀವೋ ಆ ರೀತಿ ಬಂದು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಹಸಿ ಕಸ ಒಣ ಕಸ ಬೇರೆ ಮಾಡಿದ್ರು ಅದು ರೂಲ್ಸ್ ಇದೆ, ಗೌರ್ಮೆಂಟ್ ರೂಲ್ಸು. ಆ ಟೈಪ್ ನಾವು ಡೈಲಿ ಹೇಳ್ತೀವಿ. ಇವತ್ತು ಅದೇ ರೀತಿ ಹೇಳಿದ್ವಿ. ಏನೋ ಒಂದು ಚೀಲ ಹಸಿ ಕಸ ಮಿಕ್ಸ್ ಇರೋದನ್ನ ತಗೊಂಬಂದು ಹಿಂದೆ ಚೀಲಕ್ಕೆ ಹಾಕಿದ್ರು. ಅದನ್ನು ಬೇರೆ ಮಾಡ್ಬೇಕಮ್ಮ ಅಂತಂದೇಳಿ ನಾವು ನಮ್ಮ ಮಾತಲ್ಲಿ ನಾವು ಈ ಥರ ಮಾತಾಡ್ತೀವಲ್ಲ ಇದೇ ಥರನೇ ಹೇಳಿದ್ವಿ. ಅವ್ರು ಜೋರಾಗ ಅವ್ರು ಅದನ್ನ ಏನು ತಿಳ್ಕೊಂಡ್ರೇನೋ ಗೊತ್ತಿಲ್ಲ, ಮನೆಯವ್ರ ಹತ್ರ ಏನು ಹೇಳಿದ್ರೇನೋ ಗೊತ್ತಿಲ್ಲ. ಅವ್ರು ಏನು ಹೇಳಿ ಕರ್ಕೊಂಬಂದ್ರೆ ನಾವು ಹೇಳಿ ನಮ್ಮ ಪಾಡಿ ನಾವು ಡೈಪರ್ ಗೀಪರ್ ಎಲ್ಲ ಚೀಲದಲ್ಲಿ ಹಾಕಿದ್ರು. ಅದನ್ನೆಲ್ಲ ತೆಗೆದು ನಾವು ಹಾಕ್ಯಂದೀವಿ, ಚೀಲಗಳಿಗೆ ಸಪ್ರೇಟಾಗಿ ಹಾಕ್ಯಂದೀವಿ. ಪ್ರತಿಯೊಂದನ್ನು ಬೇರೆ ಬೇರೆ ಮಾಡ್ತೀವ್ರಿ ನಾವು. ಅದನ್ನು ಅವ್ರು ಮಿಕ್ಸ್ ಹಾಕಿ ಬೇರ್ ಮಾಡ್ರಿ ಅಂತ ನಾವು ಹೇಳ್ತಿರ್ತೀವಿ ಸರ್. ಈಗ 4 ವರ್ಷದಿಂದ ಬೇರ್ ಮಾಡ್ರಿ ಅಂತ ಹೇಳಿದ್ರು ಅವರು ಬೇರ್ ಮಾಡ್ತಿಲ್ಲ ಸರ್. ಅದಕ್ಕೆ ಈ ಕೆಳಗಿಳಿದು ಆ ಅಣ್ಣ ನೋಡಿದ್ದಾರೆ, ಎಲ್ಲ ಮಿಕ್ಸ್ ಕಸನೆಲ್ಲ ಒಣ ಕಸದಾಗ ಹಾಕ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ಎಲ್ಲಮ್ಮ ಇದ್ರೊಳಗೆ ಹಾಕಿದಿರಲ್ಲಮ್ಮ ಕಸನ ಮೇಲೆ ಕೊಡೋದು ಬಿಟ್ಟು ಡೈಪರು ಎಲ್ಲದನ್ನು ಅದ್ರೊಳಗೆ ಹಾಕಿ ಸರ್. ನಾವು ಪಾಪ ಅಣ್ಣ ಕೈಯಿಂದ ಹೆಂಗ್ ತೆಗಿ ಸರ್, ಅವ್ರಿಗೂ ಮಕ್ಳು ಮರಿ ಇದಾವೆ, ನಮಗೂ ಮಕ್ಳು ಮರಿ ಇದಾವೆ. ಡೈಪರ್ಗೆ ಒಂದು ಚೀಲ ಮಾಡಿ ಸರ್. ಒಣ ಕಸ ಒಂದು ರೌಡಿ ಪೋಸ್ ಕೊಟ್ಟಿದ್ದಾನಲ್ಲ, ಅವನ ಹತ್ರ 2 ದಿನ ಪೌರ ಕಾರ್ಮಿಕರ ಕೆಲಸ ಮಾಡಿಸ್ಬೇಕು. ಎಲ್ಲರ ಮನೆದು ಕಸ ತಗೊಂಡು ನಿನ್ನ ಕೈ ಹಾಕೋದ್ರೊಳಗೆ ಅನ್ಬೇಕು, ಅವಾಗ ಬುದ್ಧಿ ಕಲಿತಾನೆ. ಈಗ ರಾಜಾರೋಷವಾಗಿ ದರ್ಪ ತೋರಿಸ್ತಾರಲ್ಲ ಹೆಣ್ಮಕ್ಳು ಮುಂದೆ, ಅದೆಲ್ಲ ಅವಾಗ ಬಗ್ಗುತ್ತೆ.